ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬ್ಯಾಂಕ್ ಗ್ರಾಹಕರೇ ಎಚ್ಚರ ಎಚ್ಚರ. ಚಿನ್ನ ಅಡಮಾನ ಇಡೋರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಬೇಲಿಯೇ ಎದ್ದು ಹೊಲಮೈದಿರುವಂತಹ ಕಥೆ ಇದು. ಬ್ಯಾಂಕ್ ಗ್ರಾಹಕರು ನೋಡಬೇಕಾದಂತಹ ಸ್ಟೋರಿ ಇದು. ಚಿನ್ನವನ್ನ ಅಡಮಾನ ಇಡೋರು ತಪ್ಪದೇ ನೋಡಲೇಬೇಕಾದ, ತಪ್ಪದೇ ವೀಕ್ಷಿಸಬೇಕಾದ ಸ್ಟೋರಿ. ಬೇಲಿಯೇ ಎದ್ದು ಹೊಲಮೈದಿರುವ ಕಥೆ ಇದು. ಏನು ಕತೆ? ಗ್ರಾಹಕರಿಗೆ ಸೇರಿದ ಬರೋಬ್ಬರಿ 2 kg 787 ಗ್ರಾಂ ಬಂಗಾರ ಕಳುವಾಗಿರುವಂಥ ಘಟನೆ. ಗ್ರಾಹಕರಿಗೆ ಸೇರಿದ 2 kg 787 ಗ್ರಾಂ ಗೋಲ್ಡ್ ಕಳುವಾಗಿದೆ. ಇಂಡಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ನಿಂದ ಕೃತ್ಯ. ಇಂಡಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ನಿಂದ ಕೃತ್ಯ ಆಗಿದೆ. 4,12,65,000 ಮೌಲ್ಯದ ಚಿನ್ನಾಭರಣ ಕಳುವಾಗಿರೋದು. ಬೆಂಗಳೂರಿನ ಗಿರಿನಗರದಲ್ಲಿ ನಡೆದಿರೋ ಘಟನೆ ಇದು. ಬರೋಬ್ಬರಿ 4,12,65,000 ಮೌಲ್ಯದ ಚಿನ್ನಾಭರಣ ಕಳುವಾಗಿರೋ ಘಟನೆ. ಇಂಡಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ನಿಂದ ಇಂಥದ್ದೊಂದು ಕೃತ್ಯ ಆಗಿದೆ. 2 kg 787 ಗ್ರಾಂ ಬೇಲಿಯೇ ಎದ್ದು ಹೊಲಮೈದಿರೋ ಕತೆ ಇದು. ಗಿರಿನಗರ ಶಾಖೆಯಲ್ಲಿ ಆಗಿರೋದು ಇದು. ಅಡವಿಟ್ಟ ಚಿನ್ನವನ್ನು ಕದ್ದಿದ್ದಾರೆ ಅಸಿಸ್ಟೆಂಟ್ ಮ್ಯಾನೇಜರ್. ಇದೀಗ ಬಂಧನ ಆಗಿದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಕುಮಾರ್ ಬಂಧಿತ. ಆನ್ಲೈನ್ ಬೆಟ್ಟಿಂಗ್ ದಂಧೆಯಲ್ಲೂ ಕೂಡ ಸಿಲುಕಿದಂತಹ ಆರೋಪಿ ಈತ. ಆನ್ಲೈನ್ ಜೂಜಾಟಕ್ಕಾಗಿ ಬ್ಯಾಂಕ್ ಲಾಕರ್ಗೆ ಕನ್ನ ಹಾಕಿದ್ದಾನೆ. ಗಿರಿನಗರದ ಇಂಡಿಯನ್ ಬ್ಯಾಂಕ್ ಶಾಖೆಯಲ್ಲಿ ಈ ಕೃತ್ಯ ಆಗಿದೆ. ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕಿರಣ್ ಕುಮಾರ್ ಕೆಲಸ ಮಾಡ್ತಿದ್ದ. ಬ್ಯಾಂಕ್ನಲ್ಲಿ ಗ್ರಾಹಕರು ಅಡ ಇಡುವ ಚಿನ್ನದ ಲಾಕರ್ ಕೀ ಮ್ಯಾನೇಜರ್ ಹಾಗೂ ಅಸಿಸ್ಟೆಂಟ್ ಮ್ಯಾನೇಜರ್ ಬಳಿ ಇತ್ತು. ಮ್ಯಾನೇಜರ್ ಇಲ್ಲದಂತಹ ಸಮಯದಲ್ಲಿ ಒಂದೊಂದು ಚಿನ್ನದ ಪ್ಯಾಕೆಟ್ನಿಂದ ಸ್ವಲ್ಪ ಚಿನ್ನವನ್ನು ಈ ವ್ಯಕ್ತಿ ಎತ್ತಾಕೊಂಡು ಹೋಗ್ತಾ ಇದ್ದ. ಯಾರಿಗೂ ಗೊತ್ತಾಗದಂತೆ ಚಿನ್ನವನ್ನು ಎಗರಿಸೋ ಕೆಲಸ ಮಾಡ್ತಾ ಇದ್ದ. ಮ್ಯಾನೇಜರು ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಕಡೆ ಇರುತ್ತೆ. ಮ್ಯಾನೇಜರಿಗೆ ಗೊತ್ತಾಗದ ರೀತಿಯಂತೆ ಸ್ವಲ್ಪ ಚಿನ್ನವನ್ನು ಈ ವ್ಯಕ್ತಿ ಎತ್ಕೊಂಡು ಹೋಗ್ತಾ ಇದ್ದ. ಗ್ರಾಹಕರೊಬ್ಬರು ಇದೇ 2ರಂದು ಚಿನ್ನ ಬಿಡಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಆಗ ಮ್ಯಾನೇಜರ್ ನೋಡಿದಾಗ ಚಿನ್ನಾಭರಣ ಕಾಣೆಯಾಗಿತ್ತು. ಅಡಮಾನ ಇಟ್ಟವರು, ಬ್ಯಾಂಕಲ್ಲಿ ಇಟ್ಟವರು ವಾಪಸ್ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಬಂದಾಗ ಮ್ಯಾನೇಜರ್ ನೋಡಿದ್ದಾರೆ ಚಿನ್ನಾಭರಣ ಇಲ್ಲ, ಕಾಣೆಯಾಗಿತ್ತು. ಕೂಡಲೇ ಇತರೆ ಆಭರಣ ಪ್ಯಾಕೆಟ್ಗಳನ್ನು ಪರಿಶೀಲನೆ ಮಾಡಿದಾಗ ಮ್ಯಾನೇಜರ್ ತೃಪ್ತಿ ಜಾ ಅಂತ ಅವರು ಪರಿಶೀಲನೆ ಮಾಡಿದ್ದಾರೆ. ಆಗ 24 ಪ್ಯಾಕೆಟ್ ಚಿನ್ನಾಭರಣ ತಿರುಚಿರೋದು, 21 ಪ್ಯಾಕೆಟ್ನಲ್ಲಿ ಚಿನ್ನಾಭರಣಗಳು ಕಾಣೆಯಾಗಿದೆ. 3ರಲ್ಲಿ ಸಂಪೂರ್ಣವಾಗಿ ಕಾಣೆಯಾಗಿತ್ತಂತೆ. ಬಳಿಕ MG ರಸ್ತೆಯ ಇಂಡಿಯನ್ ಬ್ಯಾಂಕ್ ಚೀಫ್ ಮ್ಯಾನೇಜರ್ ದಿಲೀಪ್ ಕುಮಾರ್ಗೆ ಮಾಹಿತಿ ಕೊಟ್ಟಿದ್ರು ಮ್ಯಾನೇಜರ್ ತೃಪ್ತಿ. ನಂತರ ಗಿರಿನಗರ ಠಾಣೆಗೆ ದೂರು ಕೊಟ್ಟಿದ್ರು ಇಂಡಿಯನ್ ಬ್ಯಾಂಕ್ ಚೀಫ್ ಮ್ಯಾನೇಜರ್ ದಿಲೀಪ್ ಕುಮಾರ್. FIR ದಾಖಲಿಸಿ ತನಿಖೆಯನ್ನು ಕೈಗೊಂಡಾಗ ಆರೋಪಿ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಕುಮಾರ್ ಕದ್ದಿರುವ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾನೆ. ಗ್ರಾಹಕರಿಗೆ ಸೇರಿದ ಬರೋಬ್ಬರಿ 2,783 kg ಗೋಲ್ಡ್, 2,783 kg ಗೋಲ್ಡ್, 787 ಗ್ರಾಮ್ ಅಷ್ಟು ಬಂಗಾರನ ತೊಗೊಂಡೋಗಿ ಮುತ್ತೂಟು ಮತ್ತು ಮಣಪುರಂ ಫೈನಾನ್ಸಸಲ್ಲಿ ಅಡ ಇಟ್ಟಿರ್ತಾನೆ. ಅಡ ಇಟ್ಟು ದುಡ್ಡನ್ನು ಪಡೆದು ಅವರು ಇಲ್ಲಿ ಒಂದು ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತನ ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ. ಈವರೆಗೂ ಸುಮಾರು 800 ಗ್ರಾಮ್ ಅಷ್ಟು ರಿಕವರಿ ಆಗಿದೆ. ರಿಕವರಿ ಮಾಡೋಕ್ಕೆ ಹೋದಾಗ ಸ್ವಲ್ಪ ಅಪೇಕ್ಷೆ ಪಟ್ಟಂತಹ ಒಂದು ಸಹಕಾರ ಅಥವಾ ಕೋಆಪ್ರೇಷನ್ನು ಈ ಫೈನಾನ್ಸರ್ಸಿಂದ ಸಿಕ್ಕಿಲ್ಲ. ಅದನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, 2 kg 787 ಗ್ರಾಂ ಗೋಲ್ಡ್ ಕಳುವಾಗಿರೋ ಪ್ರಕರಣ ಹೆಂಗೆ ಸಾಧ್ಯ ಆಯ್ತು? ಇದು ಬ್ಯಾಂಕಿನ ಇತರ ಸಿಬ್ಬಂದಿಗೆ ಮೊದಲು ಗಮನಕ್ಕೆ ಬಂದಿರಲಿಲ್ವಾ? ಹೆಂಗೆ ಇದು? ಪ್ರವೀಣ್, ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳೇನಿರ್ತಾರೆ ಅವರನ್ನ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಅದನ್ನ ಕೆಲವೊಬ್ರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಏನು ಸಂಗತಿಗಳು ಏನು ಬೆಳಕಿಗೆ ಬರುತ್ತೆ. ಅದಕ್ಕೆ ಒಂದು ಹೊಸ ಪ್ರಕರಣ ಆಡ್ ಆಗ್ತಾ ಇರುವಂಥದ್ದು. ಈ ಇಂಡಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಏನಿದಾನಲ್ಲ, ಈ ಆನ್ಲೈನ್ ಜೂಜಿಗೆ ಬಿದ್ದು ಬಿಟ್ಟಿರ್ತಾನೆ. ಹೀಗಾಗಿ ಈತ ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲಿ ಹಣವನ್ನು ಕೂಡ ಸಾಕಷ್ಟು ಬಾರಿ ಕಳ್ಕೊಂಡಿದ್ದಂತೆ. ಈಗ ಸದ್ಯಕ್ಕೆ ಈ ಕದ್ದ ಚಿನ್ನಾಭರಣವನ್ನ 4,12,00,000 ಮಾರಾಟವನ್ನ ಮಾಡಿ ಆ ಒಂದು
ಹಣವನ್ನು ಕೂಡ ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಈತ ಕಳೆದುಕೊಂಡಿರುವಂತದ್ದು. ಇನ್ನು ಈ ಆನ್ಲೈನ್ ಜೂಜಾಟಕ್ಕೆ ಈ ಬ್ಯಾಂಕ್ ಲಾಕರ್ನಲ್ಲಿ ಇದ್ದಂತಹ ಈ ಬಂಗಾರವನ್ನ ಕದ್ದು ಈಗ ಈ ಆರೋಪಿ ಕಿರಣ್ ಕುಮಾರ್ ಏನಿದ್ದಾನೆ ಈತ ಲಾಕ್ ಆಗಿರುವಂತದ್ದು. ಸದ್ಯಕ್ಕೆ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. FIR ಕೂಡ ದಾಖಲಾಗಿತ್ತು. ಆರೋಪಿಯನ್ನ ಬಂಧ ಮಾಡಲಾಗಿದೆ. ಪ್ರಕರಣ ಹೇಗೆ ಬೆಳಕಿಗೆ ಬರುತ್ತೆ ಅಂತಂದ್ರೆ, ಗ್ರಾಹಕರೊಬ್ರು ಇದೇ 2ನೇ ತಾರೀಕು ಚಿನ್ನವನ್ನ ಬಿಡಿಸ್ಕೊಳ್ಳೋದಕ್ಕೆ ಈ ಬ್ಯಾಂಕ್ಗೆ ಬಂದಿರ್ತಾರೆ. ಆಗ ಬ್ಯಾಂಕ್ ಮ್ಯಾನೇಜರ್ ನೋಡಿದಾಗ ಚಿನ್ನಾಭರಣ ಕಂಪ್ಲೀಟ್ ಆಗಿ ಕಾಣೆಯಾಗಿರುತ್ತೆ. ಕೂಡಲೇ ಇತರೆ ಆಭರಣ ಪ್ಯಾಕೆಟ್ಗಳನ್ನು ಕೂಡ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಚಿನ್ನಾಭರಣ ಇರೋದಿಲ್ಲ. ಹೀಗಾಗಿ 24 ಪ್ಯಾಕೆಟ್ ಚಿನ್ನಾಭರಣ ತಿರುಚಿರೋದು ಮತ್ತು 21 ಪ್ಯಾಕೆಟ್ ನಲ್ಲಿ ಚಿನ್ನಾಭರಣ ಕಾಣೆಯಾಗಿರುತ್ತೆ. 3ರಲ್ಲಿ ಸಂಪೂರ್ಣವಾಗಿ ಚಿನ್ನಾಭರಣವೇ ಇರೋದಿಲ್ಲ. ಹೀಗಾಗಿ ಶಾಕು ಕೂಡ ಒಳಗಾಗ್ತಾರೆ. ಇನ್ನು MG ರಸ್ತೆಯಲ್ಲಿರುವಂತಹ ಇಂಡಿಯನ್ ಬ್ಯಾಂಕ್ ಚೀಫ್ ಮ್ಯಾನೇಜರ್ ದಿಲೀಪ್ ಕುಮಾರ್ ಇದ್ದಾರೆ. ಅವರಿಗೆ ಈ ಮ್ಯಾನೇಜರ್ ತೃಪ್ತಿ ಅನ್ನೋರು ಮಾಹಿತಿಯನ್ನ ಕೊಡ್ತಾರೆ. ನಂತರ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ದಿಲೀಪ್ ಕುಮಾರ್ ರಿಜಿಸ್ಟರ್ ಮಾಡ್ತಾರೆ. FIR ದಾಖಲಿಸಿ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಮ್ಯಾನೇಜರ್ ಕಿರಣ್ ಕುಮಾರ್ ಏನಿದ್ದಾನೆ, ಅಸಿಸ್ಟೆಂಟ್ ಮ್ಯಾನೇಜರ್, ಈತನೇ ಕಳ್ಳತನ ಮಾಡಿದೀನಿ ಅಂತ ತಪ್ಪೊಪ್ಪಿಕೊಳ್ತಾನೆ. ಸದ್ಯಕ್ಕೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸಿ ಚಿನ್ನಾಭರಣವನ್ನು ಕೂಡ ಜಪ್ತಿ ಮಾಡಲಾಗಿದೆ ಮತ್ತು ಈತನನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.